ಪಹಲ್ಗಾಮ್ ದಾಳಿ ಇಡೀ ಭಾರತೀಯರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಇಂದು ಪ್ರಧಾನಿ ಮೋದಿ ಭಯೋತ್ಪಾದಕರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನಕ್ಕೂ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವ ರೀತಿ ಇತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಬನ್ನಿ ನೋಡಿ. मैं बहुत स्पष्ट शब्दों में कहना चाहता हूं, उनकी कल्पना से भी बड़ी सजा मिली. ರುದ್ರ ರೂಪ ತಾಳಿದ ಪ್ರಧಾನಿ ನರೇಂದ್ರ ಮೋದಿ. ಕನಸಿನಲ್ಲೂ ಊಹಿಸದ ಪ್ರತೀಕಾರದ ಎಚ್ಚರಿಕೆ. ನರೇಂದ್ರ ಮೋದಿ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಮೊದಲ ಬಾರಿ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು ಭಯೋತ್ಪಾದಕರಿಗೆ ಊಹಿಸಲಾಗದಂತ ಶಿಕ್ಷೆ ಕೊಡೋ ಪ್ರತಿಜ್ಞೆ ಮಾಡಿದ್ದಾರೆ. ಯಾರನ್ನೂ ಬಿಡೋದಿಲ್ಲ ಅಬ್ಬರಿಸಿದ ಮೋದಿ. ಜಗತ್ತಿಗೆ ಖಡಕ್ ಸಂದೇಶ ರವಾನಿಸಿದ ನಮೋ. Today, from the soil of Bihar, I say to the whole world, India will identify. ಉಗ್ರ ದಾಳಿಯ ಸಂಚು ನಡೆಸಿದವರನ್ನ ಬಿಡೋದಿಲ್ಲ. ಉಗ್ರರ ಕಲ್ಪನೆಗಿಂತಲೂ ದೊಡ್ಡ ಶಿಕ್ಷೆಯನ್ನೇ ನೀಡ್ತೀವಿ. ಕನಸಿನಲ್ಲಿಯೂ ಊಹಿಸದಂತ ಪ್ರತೀಕಾರ ಇರುತ್ತೆ. ಭಯೋತ್ಪಾದಕರ ಅಳಿದುಳಿದ ಜಾಗ ನಾಶಪಡಿಸ್ತೀವಿ. ಉಗ್ರ ಕೃತ್ಯದ ಹಿಂದಿರೋರನ್ನ ಹುಡುಕಿ ಹೊಡಿತೀವಿ. ಕಾಶ್ಮೀರದಲ್ಲಿ ದುಷ್ಕೃತ್ಯ ಮೆರೆದವರ ಹುಟ್ಟಡಗಿಸುತ್ತೇವೆ. ಉಗ್ರರ ಮೂಲವನ್ನೇ ಕಿತ್ತೆಸೆಯುತ್ತೇವೆಂದು ಮೋದಿ ಎಚ್ಚರಿಕೆ ನೀಡಿದ್ದಾರೆ. ಪಹಲ್ಗಾಮ್ ದಾಳಿಕೋರರನ್ನ ಮಣ್ಣಲ್ಲಿ ಹೂತು ಹಾಕುತ್ತೇವೆ. ಕಾಶ್ಮೀರದಲ್ಲಿ ನಡೆದ ದಾಳಿಗೆ ತಕ್ಕ ಉತ್ತರ ಕೊಡಲಿದ್ದೇವೆ. ಭಾರತವನ್ನ ಹೆದರಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮೋದಿ ಹೇಳಿದ್ದಾರೆ. ಹೇಗಿರುತ್ತೆ ಅಂತ ಕಾದು. ಪಹಲ್ಗಾಮ್ ದಾಳಿ ಇಡೀ ಭಾರತೀಯರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಇಂದು ಪ್ರಧಾನಿ ಮೋದಿ ಭಯೋತ್ಪಾದಕರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನಕ್ಕೂ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವ ರೀತಿ ಇತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಬನ್ನಿ ನೋಡಿ. मैं बहुत स्पष्ट शब्दों में कहना चाहता हूं, उनकी कल्पना से भी बड़ी सजा मिली. ರುದ್ರ ರೂಪ ತಾಳಿದ ಪ್ರಧಾನಿ ನರೇಂದ್ರ ಮೋದಿ. ಕನಸಿನಲ್ಲೂ ಊಹಿಸದ ಪ್ರತೀಕಾರದ ಎಚ್ಚರಿಕೆ. ನರೇಂದ್ರ ಮೋದಿ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಮೊದಲ ಬಾರಿ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು ಭಯೋತ್ಪಾದಕರಿಗೆ ಊಹಿಸಲಾಗದಂತ ಶಿಕ್ಷೆ ಕೊಡೋ ಪ್ರತಿಜ್ಞೆ ಮಾಡಿದ್ದಾರೆ. ಯಾರನ್ನೂ ಬಿಡೋದಿಲ್ಲ ಅಬ್ಬರಿಸಿದ ಮೋದಿ. ಜಗತ್ತಿಗೆ ಖಡಕ್ ಸಂದೇಶ ರವಾನಿಸಿದ ನಮೋ. Today, from the soil of Bihar, I say to the whole world, India will identify. ಉಗ್ರ ದಾಳಿಯ ಸಂಚು ನಡೆಸಿದವರನ್ನ ಬಿಡೋದಿಲ್ಲ. ಉಗ್ರರ ಕಲ್ಪನೆಗಿಂತಲೂ ದೊಡ್ಡ ಶಿಕ್ಷೆಯನ್ನೇ ನೀಡ್ತೀವಿ. ಕನಸಿನಲ್ಲಿಯೂ ಊಹಿಸದಂತ ಪ್ರತೀಕಾರ ಇರುತ್ತೆ. ಭಯೋತ್ಪಾದಕರ ಅಳಿದುಳಿದ ಜಾಗ ನಾಶಪಡಿಸ್ತೀವಿ. ಉಗ್ರ ಕೃತ್ಯದ ಹಿಂದಿರೋರನ್ನ ಹುಡುಕಿ ಹೊಡಿತೀವಿ. ಕಾಶ್ಮೀರದಲ್ಲಿ ದುಷ್ಕೃತ್ಯ ಮೆರೆದವರ ಹುಟ್ಟಡಗಿಸುತ್ತೇವೆ. ಉಗ್ರರ ಮೂಲವನ್ನೇ ಕಿತ್ತೆಸೆಯುತ್ತೇವೆಂದು ಮೋದಿ ಎಚ್ಚರಿಕೆ ನೀಡಿದ್ದಾರೆ. ಪಹಲ್ಗಾಮ್ ದಾಳಿಕೋರರನ್ನ ಮಣ್ಣಲ್ಲಿ ಹೂತು ಹಾಕುತ್ತೇವೆ. ಕಾಶ್ಮೀರದಲ್ಲಿ ನಡೆದ ದಾಳಿಗೆ ತಕ್ಕ ಉತ್ತರ ಕೊಡಲಿದ್ದೇವೆ. ಭಾರತವನ್ನ ಹೆದರಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮೋದಿ ಹೇಳಿದ್ದಾರೆ. ಹೇಗಿರುತ್ತೆ ಅಂತ ಕಾದು. ಪಹಲ್ಗಾಮ್ ದಾಳಿ ಇಡೀ ಭಾರತೀಯರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಇಂದು ಪ್ರಧಾನಿ ಮೋದಿ ಭಯೋತ್ಪಾದಕರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನಕ್ಕೂ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವ ರೀತಿ ಇತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಬನ್ನಿ ನೋಡಿ. मैं बहुत स्पष्ट शब्दों में कहना चाहता हूं, उनकी कल्पना से भी बड़ी सजा मिली. ರುದ್ರ ರೂಪ ತಾಳಿದ ಪ್ರಧಾನಿ ನರೇಂದ್ರ ಮೋದಿ. ಕನಸಿನಲ್ಲೂ ಊಹಿಸದ ಪ್ರತೀಕಾರದ ಎಚ್ಚರಿಕೆ. ನರೇಂದ್ರ ಮೋದಿ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಮೊದಲ ಬಾರಿ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು ಭಯೋತ್ಪಾದಕರಿಗೆ ಊಹಿಸಲಾಗದಂತ ಶಿಕ್ಷೆ ಕೊಡೋ ಪ್ರತಿಜ್ಞೆ ಮಾಡಿದ್ದಾರೆ. ಯಾರನ್ನೂ ಬಿಡೋದಿಲ್ಲ ಅಬ್ಬರಿಸಿದ ಮೋದಿ. ಜಗತ್ತಿಗೆ ಖಡಕ್ ಸಂದೇಶ ರವಾನಿಸಿದ ನಮೋ. Today, from the soil of Bihar, I say to the whole world, India will identify. ಉಗ್ರ ದಾಳಿಯ ಸಂಚು ನಡೆಸಿದವರನ್ನ ಬಿಡೋದಿಲ್ಲ. ಉಗ್ರರ ಕಲ್ಪನೆಗಿಂತಲೂ ದೊಡ್ಡ ಶಿಕ್ಷೆಯನ್ನೇ ನೀಡ್ತೀವಿ. ಕನಸಿನಲ್ಲಿಯೂ ಊಹಿಸದಂತ ಪ್ರತೀಕಾರ ಇರುತ್ತೆ. ಭಯೋತ್ಪಾದಕರ ಅಳಿದುಳಿದ ಜಾಗ ನಾಶಪಡಿಸ್ತೀವಿ. ಉಗ್ರ ಕೃತ್ಯದ ಹಿಂದಿರೋರನ್ನ ಹುಡುಕಿ ಹೊಡಿತೀವಿ. ಕಾಶ್ಮೀರದಲ್ಲಿ ದುಷ್ಕೃತ್ಯ ಮೆರೆದವರ ಹುಟ್ಟಡಗಿಸುತ್ತೇವೆ. ಉಗ್ರರ ಮೂಲವನ್ನೇ ಕಿತ್ತೆಸೆಯುತ್ತೇವೆಂದು ಮೋದಿ ಎಚ್ಚರಿಕೆ ನೀಡಿದ್ದಾರೆ. ಪಹಲ್ಗಾಮ್ ದಾಳಿಕೋರರನ್ನ ಮಣ್ಣಲ್ಲಿ ಹೂತು ಹಾಕುತ್ತೇವೆ. ಕಾಶ್ಮೀರದಲ್ಲಿ ನಡೆದ ದಾಳಿಗೆ ತಕ್ಕ ಉತ್ತರ ಕೊಡಲಿದ್ದೇವೆ. ಭಾರತವನ್ನ ಹೆದರಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮೋದಿ ಹೇಳಿದ್ದಾರೆ.
ಹೇಗಿರುತ್ತೆ ಅಂತ ಕಾದು ಪಹಲ್ಗಾಮ್ ದಾಳಿ ಇಡೀ ಭಾರತೀಯರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಇಂದು ಪ್ರಧಾನಿ ಮೋದಿ ಭಯೋತ್ಪಾದಕರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನಕ್ಕೂ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವ ರೀತಿ ಇತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಬನ್ನಿ ನೋಡಿ. मैं बहुत स्पष्ट शब्दों में कहना चाहता हूं, उनकी कल्पना से भी बड़ी सजा मिले. ರುದ್ರ ರೂಪ ತಾಳಿದ ಪ್ರಧಾನಿ ನರೇಂದ್ರ ಮೋದಿ. ಕನಸಿನಲ್ಲೂ ಊಹಿಸದ ಪ್ರತೀಕಾರದ ಎಚ್ಚರಿಕೆ. ನರೇಂದ್ರ ಮೋದಿ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಮೊದಲ ಬಾರಿ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು ಭಯೋತ್ಪಾದಕರಿಗೆ ಊಹಿಸಲಾಗದಂತ ಶಿಕ್ಷೆ ಕೊಡೋ ಪ್ರತಿಜ್ಞೆ ಮಾಡಿದ್ದಾರೆ. ಯಾರನ್ನೂ ಬಿಡೋದಿಲ್ಲ ಅಬ್ಬರಿಸಿದ ಮೋದಿ. ಜಗತ್ತಿಗೆ ಖಡಕ್ ಸಂದೇಶ ರವಾನಿಸಿದ ನಮೋ. Today, from the soil of Bihar, I say to the whole world, India will identify. ಉಗ್ರ ದಾಳಿಯ ಸಂಚು ನಡೆಸಿದವರನ್ನ ಬಿಡೋದಿಲ್ಲ. ಉಗ್ರರ ಕಲ್ಪನೆಗಿಂತಲೂ ದೊಡ್ಡ ಶಿಕ್ಷೆಯನ್ನೇ ನೀಡ್ತೀವಿ. ಕನಸಿನಲ್ಲಿಯೂ ಊಹಿಸದಂತ ಪ್ರತೀಕಾರ ಇರುತ್ತೆ. ಭಯೋತ್ಪಾದಕರ ಅಳಿದುಳಿದ ಜಾಗ ನಾಶಪಡಿಸ್ತೀವಿ. ಉಗ್ರ ಕೃತ್ಯದ ಹಿಂದಿರೋರನ್ನ ಹುಡುಕಿ ಹೊಡಿತೀವಿ. ಕಾಶ್ಮೀರದಲ್ಲಿ ದುಷ್ಕೃತ್ಯ ಮೆರೆದವರ ಹುಟ್ಟಡಗಿಸುತ್ತೇವೆ. ಉಗ್ರರ ಮೂಲವನ್ನೇ ಕಿತ್ತೆಸೆಯುತ್ತೇವೆಂದು ಮೋದಿ ಎಚ್ಚರಿಕೆ ನೀಡಿದ್ದಾರೆ. ಪಹಲ್ಗಾಮ್ ದಾಳಿಕೋರರನ್ನ ಮಣ್ಣಲ್ಲಿ ಹೂತು ಹಾಕುತ್ತೇವೆ. ಕಾಶ್ಮೀರದಲ್ಲಿ ನಡೆದ ದಾಳಿಗೆ ತಕ್ಕ ಉತ್ತರ ಕೊಡಲಿದ್ದೇವೆ. ಭಾರತವನ್ನ ಹೆದರಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮೋದಿ ಹೇಳಿದ್ದಾರೆ. ಹೇಗಿರುತ್ತೆ ಅಂತ ಕಾದು. ಪಹಲ್ಗಾಮ್ ದಾಳಿ ಇಡೀ ಭಾರತೀಯರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಇಂದು ಪ್ರಧಾನಿ ಮೋದಿ ಭಯೋತ್ಪಾದಕರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನಕ್ಕೂ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವ ರೀತಿ ಇತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಬನ್ನಿ ನೋಡಿ. मैं बहुत स्पष्ट शब्दों में कहना चाहता हूं, उनकी कल्पना से भी बड़ी सजा मिले. ರುದ್ರ ರೂಪ ತಾಳಿದ ಪ್ರಧಾನಿ ನರೇಂದ್ರ ಮೋದಿ. ಕನಸಿನಲ್ಲೂ ಊಹಿಸದ ಪ್ರತೀಕಾರದ ಎಚ್ಚರಿಕೆ. ನರೇಂದ್ರ ಮೋದಿ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಮೊದಲ ಬಾರಿ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು ಭಯೋತ್ಪಾದಕರಿಗೆ ಊಹಿಸಲಾಗದಂತ ಶಿಕ್ಷೆ ಕೊಡೋ ಪ್ರತಿಜ್ಞೆ ಮಾಡಿದ್ದಾರೆ. ಯಾರನ್ನೂ ಬಿಡೋದಿಲ್ಲ ಅಬ್ಬರಿಸಿದ ಮೋದಿ. ಜಗತ್ತಿಗೆ ಖಡಕ್ ಸಂದೇಶ ರವಾನಿಸಿದ ನಮೋ. Today, from the soil of Bihar, I say to the whole world, India will identify. ಉಗ್ರ ದಾಳಿಯ ಸಂಚು ನಡೆಸಿದವರನ್ನ ಬಿಡೋದಿಲ್ಲ. ಉಗ್ರರ ಕಲ್ಪನೆಗಿಂತಲೂ ದೊಡ್ಡ ಶಿಕ್ಷೆಯನ್ನೇ ನೀಡ್ತೀವಿ. ಕನಸಿನಲ್ಲಿಯೂ ಊಹಿಸದಂತ ಪ್ರತೀಕಾರ ಇರುತ್ತೆ. ಭಯೋತ್ಪಾದಕರ ಅಳಿದುಳಿದ ಜಾಗ ನಾಶಪಡಿಸ್ತೀವಿ. ಉಗ್ರ ಕೃತ್ಯದ ಹಿಂದಿರೋರನ್ನ ಹುಡುಕಿ ಹೊಡಿತೀವಿ. ಕಾಶ್ಮೀರದಲ್ಲಿ ದುಷ್ಕೃತ್ಯ ಮೆರೆದವರ ಹುಟ್ಟಡಗಿಸುತ್ತೇವೆ. ಉಗ್ರರ ಮೂಲವನ್ನೇ ಕಿತ್ತೆಸೆಯುತ್ತೇವೆಂದು ಮೋದಿ ಎಚ್ಚರಿಕೆ ನೀಡಿದ್ದಾರೆ. ಪಹಲ್ಗಾಮ್ ದಾಳಿಕೋರರನ್ನ ಮಣ್ಣಲ್ಲಿ ಹೂತು ಹಾಕುತ್ತೇವೆ. ಕಾಶ್ಮೀರದಲ್ಲಿ ನಡೆದ ದಾಳಿಗೆ ತಕ್ಕ ಉತ್ತರ ಕೊಡಲಿದ್ದೇವೆ. ಭಾರತವನ್ನ ಹೆದರಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮೋದಿ ಹೇಳಿದ್ದಾರೆ. ಹೇಗಿರುತ್ತೆ ಅಂತ ಕಾದು. ಪಹಲ್ಗಾಮ್ ದಾಳಿ ಇಡೀ ಭಾರತೀಯರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಇಂದು ಪ್ರಧಾನಿ ಮೋದಿ ಭಯೋತ್ಪಾದಕರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನಕ್ಕೂ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವ ರೀತಿ ಇತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಬನ್ನಿ ನೋಡಿ. मैं बहुत स्पष्ट शब्दों में कहना चाहता हूं, उनकी कल्पना से भी बड़ी सजा मिले. ರುದ್ರ ರೂಪ ತಾಳಿದ ಪ್ರಧಾನಿ ನರೇಂದ್ರ ಮೋದಿ. ಕನಸಿನಲ್ಲೂ ಊಹಿಸದ ಪ್ರತೀಕಾರದ ಎಚ್ಚರಿಕೆ. ನರೇಂದ್ರ ಮೋದಿ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಮೊದಲ ಬಾರಿ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು ಭಯೋತ್ಪಾದಕರಿಗೆ ಊಹಿಸಲಾಗದಂತ ಶಿಕ್ಷೆ ಕೊಡೋ ಪ್ರತಿಜ್ಞೆ ಮಾಡಿದ್ದಾರೆ. ಯಾರನ್ನೂ ಬಿಡೋದಿಲ್ಲ ಅಬ್ಬರಿಸಿದ ಮೋದಿ.